ಮಾಡಿದ್ದಾರೆ. 2028 ಕಥೆ ಅಲ್ಲ, ಈ 2 ಉಪಚುನಾವಣೆಯಲ್ಲೂ ನಾವೇ ಗೆಲ್ತೀವಿ ಅಂತ ಹೇಳಿ ಯಡಿಯೂರಪ್ಪ ಅವರು ಹೇಳಿದ್ರು. ಯಡಿಯೂರಪ್ಪ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡಿದೆ ಸರ್. ಗ್ಯಾರಂಟಿ ಹೆಂಗೆ ಲೂಟಿ ಆಗುತ್ತೆ? ಅವ್ರ ಅಕೌಂಟ್ಗೆ ಹೋಗುತ್ತೆ. ಯಾಪ ನೀನೆ ಹೆಂಗೆ ಲೂಟಿ ಆಗುತ್ತೆ? ಎಲ್ಲಿ ಲೂಟಿ ಮಾಡೋದು? ಇಲ್ಲಪ್ಪ, ಎಲ್ಲ ನಾನು ಹೇಳೋದಲ್ಲಯ್ಯ, ನೀ ಕೇಳಬೇಕು. ಎಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಲೂಟಿ ಮಾಡೋದು? ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಲೂಟಿ ಮಾಡೋದು ಹೆಂಗೆ? ನೇರವಾಗಿ ಅವ್ರ ಅಕೌಂಟ್ಗೆ ಹೊಂಟೋಯ್ತದೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಹೆಂಗ್ ಲೂಟಿ ಆಗುತ್ತೆ? ಯುವ ನಿಧಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಗೃಹಲಕ್ಷ್ಮಿ ಅವ್ರು ಎಷ್ಟು 200 ಯೂನಿಟ್ ಆಗಿರ್ತದೆ, ಆ 200 ಯೂನಿಟ್ ಸರ್ಕಾರಕ್ಕೆ ಕೊಟ್ಬಿಡ್ತೀವಿ. KEB ಡಿಪಾರ್ಟ್ಮೆಂಟ್ ಕೊಟ್ಬಿಡ್ತೀವಿ. ಬಸ್ ಫ್ರೀ ಶಕ್ತಿ ಯೋಜನೆ ಅವ್ರು ಎಷ್ಟು ಟ್ರಾವೆಲ್ ಮಾಡಿರ್ತಾರೆ ಅಷ್ಟು ದುಡ್ಡು ಕೊಟ್ಬಿಡ್ತೀವಿ KSRTC ಡಿಪಾರ್ಟ್ಮೆಂಟ್ಗೆ. ಅನ್ನಭಾಗ್ಯ ಅದನ್ನು ಕೊಟ್ಬಿಡ್ತೀವಿ. ಇಲ್ಲಿ ದುಡ್ಡು ಎಲ್ಲಿ, ಲಂಚವೆಲ್ಲ ಹೆಂಗ್ ಹೊಡೆಯೋದು? ನೀನು ಹೇಳಪ್ಪ, ನೀನು ಹೇಳಯ್ಯ. ಅಲ್ಲಪ್ಪ, ಯಡಿಯೂರಪ್ಪ, ಅದಕ್ಕೆ ನಾನು ಹೇಳಿದ್ದು, ಯಡಿಯೂರಪ್ಪನವ್ರಿಗೆ ವಯಸ್ಸಾದ್ಮೇಲೆ ಸುಳ್ಳು ಹೇಳಬಾರದು. ಈಗ ರಾಜಕೀಯದಲ್ಲಿ, ಸಕ್ರಿಯ ರಾಜಕಾರಣದಲ್ಲೂ ಇಲ್ಲ ಅವರು. ಸುಳ್ಳು ಯಾಕೆ ಹೇಳ್ತಾರೆ? ಅದಕ್ಕೆ ನಾನು ಹೇಳೋದು, ಬಿಜೆಪಿಯವರು ಆಪಾದನೆ ಮಾಡ್ತಕ್ಕಂಥದ್ದು ಆಧಾರ ರಹಿತವಾದಂತ ಆಪಾದನೆಗಳನ್ನ ಮಾಡ್ತಾರೆ, ಸುಳ್ಳುಗಳನ್ನ ಹೇಳ್ತಾರೆ. ಅವರು ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನನ್ನ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಯಾಕೆ ಅಂತಂದ್ರೆ ನಾನು ಬಡವರ ಪರವಾಗಿದ್ದೀನಿ ಅಂತ ಕಾರಣಕ್ಕೋಸ್ಕರ, ಮಹಿಳೆಯರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ, ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ. ಅದರಿಂದ ಅವರು ಹೇಳ್ತಕ್ಕಂಥ ಆರೋಪಗಳಲ್ಲಿ ಯಾವುದೇ ಉರುಳಿಲ್ಲ. ನಾನು ಹೇಳ್ಬೋದಲ್ಲ, ಬಾಯಿ ಬಂದಾಗ ಏನ ನಾನು ಮಾತಾಡ್ಬೋದಲ್ಲಪ್ಪ. ನನಗಾದ್ರೆ ನನ್ನ ಜಾಯಮಾನ ಅಲ್ಲ, ಬಾಯಿ ಬಂದಾಗ ಮಾತಾಡೋದು ನನ್ನ ಜಾಯಮಾನ ಅಲ್ಲ. ಏನಾದ್ರು ಇದ್ರೆ ನಾನು ನೇರವಾಗಿ ಆಧಾರ ಸಹಿತವಾಗಿ ಹೇಳ್ತೀನಿ. ಹತಾಶರಾಗಿದ್ದಾರೆ ಸರ್, 2 ಸೋಲ್ತೀವಿ ಅಂತೀನಿ. ಕಾಂಗ್ರೆಸ್ ಸೋಲಿನ ಭೀತಿಯಿಂದಾಗಿ NSUI ಕಾರ್ಯಕರ್ತರನ್ನ ಬಳಸಿಕೊಂಡು ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಬಿಜೆಪಿ ವಿರುದ್ಧ ಕರಪತ್ರಗಳನ್ನ ಹಂಚ್ತಾ ಇದೆ ಅನ್ನೋ ಆರೋಪ, ಸಂಬಂಧಪಟ್ಟ ಗಲಾಟೆ ಕೂಡ ಆಗಿದೆ ಸರ್. ಪ್ರಚಾರದ ಒಂದು ಭಾಗ ಅದು ಅಷ್ಟೇ ಸರ್. ಯಾವುದೇ ಪೂರ್ವಾನುಮತಿ ಇಲ್ಲದೆ ಕೇಸರಿ ಶಾಲೆಗಳನ್ನ ಹಾಕೊಂಡು ಹಾಸ್ಟೆಲ್ ಹುಡುಗರುಗಳಿಗೆ ಕೇಸರಿ ಶಾಲೆ ಯಾರು ಕೇಸರಿ ಶಾಲೆ ಹಾಕೊಳ್ಳೋರು? ಯಾರು ಕೇಸರಿ ಶಾಲೆ ಹಾಕೊಳ್ಳೋರು? NSUI ಅಲ್ಲ. ಕೇಸರಿ ಶಾಲು ನಮ್ಮ ವಿರುದ್ಧದ ಪಾರ್ಟಿ ಹಾಕೊಳ್ಳೋರು ಬಿಜೆಪಿಯವರು, ಅಲ್ವೇನ್ರಿ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.